ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರೇಷ್ಮೆ ಹುಳುಗಳು 3ನೇ ಜ್ವರಕ್ಕೆ ಹೋಗುವಂಥ ಸಮಯ. ಚಾಕಿಯಾಗಿ ಇವತ್ತಿಗೆ 11ನೇ ದಿವಸ ಆಗಿದೆ. ಅಂದರೆ ಮತ್ತೆ 2ನೇ ಜ್ವರದಿಂದ ಎದ್ದು ಇವತ್ತು 4ನೇ ದಿವಸ. ಇವತ್ತು ನೀವು ನೋಡ್ತಾ ಇದ್ದೀರಾ 3ನೇ ಜ್ವರಕ್ಕೆ ಹುಳುಗಳು ಹೋಗ್ತಾ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಎಲ್ಲ ಹುಳುಗಳು ಸಹ ಒಂದೇ ಸಾರಿ ಜ್ವರಕ್ಕೆ ಹೋಗ್ತಾ ಇದ್ದಾವೆ. ಹುಳುಗಳನ್ನು ಸರಿಯಾದ ಪ್ರಮಾಣದಲ್ಲಿ ತೆಳುವಾಗಿ ಹುಳುಗಳನ್ನು ಇಟ್ಟಿದ್ದೀವಿ. ಹುಳುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಳಾವಕಾಶವನ್ನು ನೀಟಾಗಿ ಹುಳುಗಳಿಗೆ ಕೊಟ್ಟಿದ್ದೀವಿ. ಹುಳುಗಳಿಗೆ ಬೇಕಾಗಿರ್ತಕ್ಕಂಥ ಸ್ಥಳಾವಕಾಶ ಮುಖ್ಯ. ಜೊತೆಗೆ ಹುಳುಗಳಿಗೆ ತೆಳುವಾಗಿ ಸೊಪ್ಪನ್ನು ಹಾಕಿದ್ವಿ. ಅದನ್ನು ಒಂದು ಅರ್ಧದಷ್ಟು ಸೊಪ್ಪನ್ನು ತಿಂದು ಹುಳುಗಳು ಜ್ವರಕ್ಕೆ ಹೋಗ್ತಾ ಇದ್ದಾವೆ. ಈಗ ಅವು ಪೂರ್ಣ ಪ್ರಮಾಣದಲ್ಲಿ ಜ್ವರಕ್ಕೆ ಹೋಗೋ ತನಕ ನಾವು ಸೊಪ್ಪನ್ನು ಹಾಕ್ತಾ ಇರಬೇಕಾಗುತ್ತೆ. ಹುಳುಗಳು ಈಗ ಜ್ವರಕ್ಕೆ ಪೂರ್ಣ ಒಂದು 95% ಹುಳುಗಳು ಜ್ವರಕ್ಕೆ ಹೋಗೋ ತನಕ ಸೊಪ್ಪನ್ನು ಹಾಕ್ತಾ ಇರಬೇಕು. ಹುಳುಗಳಿಗೆ ನಾವು ಈ ಸಮಯದಲ್ಲಿ ಕೊನೆಗಳನ್ನು ಹಾಕಬಾರ್ದು. ಸೊಪ್ಪನ್ನು ಕೊನೆಯನ್ನು ತಂದು ಅದನ್ನು ಎಲೆಯನ್ನು ಬಿಡಿಸಿ ಹೆಚ್ಚಾಗ್ತಕ್ಕಂಥದ್ದು ತುಂಬ ಸೂಕ್ತ. ಯಾಕೆಂತೇಳಿದ್ರೆ ನಾವು ಕೊನೆಯನ್ನು ಹಾಕಿದ್ರೆ ಅವು ತಳದಲ್ಲಿ ಸೇರ್ಕೊಂಡು ಹುಳುಗಳು ಹಾಗೆ ಉಳ್ಕೊತಕ್ಕಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸೊಪ್ಪನ್ನು ಹೆಚ್ಚಾಗ್ತಕ್ಕಂಥದ್ದು ತುಂಬ ಸೂಕ್ತವಾಗಿರ್ತಕ್ಕಂಥದ್ದು. 1ನೇ ಜ್ವರಕ್ಕೆ 3ರಿಂದ 3.5 ದಿವಸಕ್ಕೆ ಚಾಕಿ ಆದಮೇಲೆ ಹುಳುಗಳು ಜ್ವರಕ್ಕೆ ಹೋಗ್ತವೆ. ಅದಾದಮೇಲೆ 2ನೇ ಜ್ವರಕ್ಕೆ 2ರಿಂದ 2.5 ದಿನಕ್ಕೆ ಹೋಗ್ತವೆ. 3ನೇ ಜ್ವರಕ್ಕೆ 3ರಿಂದ 3.5 ದಿವಸಕ್ಕೆ ಜ್ವರಕ್ಕೆ ಹೋಗ್ತಕ್ಕಂಥದ್ದು. ಈಗೇನಾಗಿದೆ ಅಂದರೆ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ 3 ದಿವಸ ಕಂಪ್ಲೀಟ್ ಆದ ತಕ್ಷಣವೇ ಹುಳುಗಳು ಜ್ವರಕ್ಕೆ ಹೋಗ್ತಾ ಇದ್ದಾವೆ. ಜ್ವರ ಅಂತೇಳಿದ್ರೆ ಹುಳುಗಳು ಇಡೀ ಶರೀರದ ಪೊರೆಯನ್ನು ಕಳಚುತ್ತವೆ. ಆ ಥರ 4 ಬಾರಿ ಕಳೀತವೆ ಮತ್ತು ಗೂಡಲ್ಲಿ 1 ಸಾರಿ 5 ಬಾರಿ ಅವು ಜೀವಿತಾವಧಿಯಲ್ಲಿ ಪೊರೆಯನ್ನು ಕಳೀತವೆ. ಹೊಸದಾಗಿ ರೇಷ್ಮೆ ಬೆಳೆ ಮಾಡ್ತಕ್ಕಂಥ ರೈತರು ಜ್ವರ ಅಂದರೆ ಏನಪ್ಪ ಹುಳುಗೇನೋ ಜ್ವರ ಬಂದಿದೆ ಅಂತೇಳಿ ಯಾರು ತಿಳ್ಕೊಳ್ಬಾರ್ದು. ಅವು ಶರೀರದ ಪೂರ್ತಿ ಏನು ಪೊರೆಯನ್ನು ಕಳೀತವೆ, ಈ ಒಂದು ಪೊರೆಯನ್ನು ಕಳಚೋದಕ್ಕೂ ಅದು ಜ್ವರ ಅಂತೇಳಿ ಕರೀತಕ್ಕಂಥದ್ದು. ಅವು ಶರೀರದ ಪೂರ್ತಿ ಪೊರೆಯನ್ನು ಆ ಸಮಯದಲ್ಲಿ ಕಳೀತವೆ. ಅವು ಒಂದೊಂದು ಜ್ವರಕ್ಕೆ ಒಂದೊಂದು ಕಾಲಾವಕಾಶದವರೆಗೆ ಅವು ಉಪವಾಸ ಇದ್ದು ಅದು ಮತ್ತೆ ಆ ಪೊರೆಯನ್ನು ಕಳಚಿದಾದ ಮೇಲೆ ಮತ್ತೆ ಸೊಪ್ಪನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡ್ತವೆ. ಈ ರೀತಿ 4 ಜ್ವರಗಳಿಗೆ ಹುಳು ಹಂತದಲ್ಲಿ ಹೋಗ್ತವೆ. ಈಗ ನಾವು ಹುಳುಗಳನ್ನು ನೋಡ್ತಾ ಇದ್ದೀರಾ. ಆದ್ರೂ ಎಲ್ಲಾದರೂ ಒಂದೊಂದು ಹುಳುಗಳು ಜ್ವರದಲ್ಲಿ ಇನ್ನೂ ಹೋಗುವಂಥ ಹುಳುಗಳು ಇದ್ದಾವೆ. ಆದ್ದರಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ ಕೊನೆಯನ್ನು ತಂದು ಎಲೆಯನ್ನು ಬಿಡಿಸಿ ಸೊಪ್ಪನ್ನು ಹೆಚ್ಚಿ ಹುಳುಗಳಿಗೆ ಹಾಕ್ತೀವಿ. ಇದನ್ನು ಎಲ್ಲರೂ ಸಹ ಮಾಡಬೇಕು. ಹುಳುಗಳು ಪೂರ್ಣ ಪ್ರಮಾಣದಲ್ಲಿ ಜ್ವರಕ್ಕೆ ಹೋಗೋವರೆಗೂ ಅವಕ್ಕೆ ಸೊಪ್ಪನ್ನು ನೀಡ್ತಾ ಇರಬೇಕಾಗುತ್ತೆ. ಈಗ ನೀವು ನೋಡ್ತಾ ಇರ್ತಕ್ಕಂಥ ಸೊಪ್ಪು ಆಲ್ರೆಡಿ ಬಾಡಿ ಹೋಗಿರುತ್ತೆ. ಅವಕ್ಕೆ ತಿನ್ನೋದಕ್ಕೆ ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಆ ನಿಟ್ಟಿನಲ್ಲಿ ನಾವು ಹುಳುವಕ್ಕೆ ಆ ಸೊಪ್ಪನ್ನು ತಿನ್ನೋದಿಲ್ಲ ಅವು ಬಾಡಿದಾದಮೇಲೆ. ಆದ್ದರಿಂದ ಈ ರೀತಿ ಕೊನೆಯನ್ನು ತಂದು ಎಲೆಯನ್ನು ಬಿಡಿಸಿ ಕತ್ತಿಯಿಂದ ಹೆಚ್ಚಿ ಹಾಕಿದರೆ ತುಂಬ ಒಳ್ಳೆಯದು. ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚು ಹಾಕಿದ್ರೆ ನಡೆಯುತ್ತೆ. ನಿಮಗೆ ಎಲ್ಲ ಹುಳುಗಳನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ. ಇನ್ನೂ ಒಂದು 10% ಹುಳುಗಳು ಜ್ವರಕ್ಕೆ ಹೋಗುವಂಥವು ಇರುವುದರಿಂದ ನಾವನ್ನು ಸೊಪ್ಪನ್ನು ಈ ರೀತಿಯಾಗಿ ಹೆಚ್ಚಾಕ್ತಾ ಇದ್ದೀವಿ. ಈ ರೀತಿ ತೆಳುವಾಗಿ ಸೊಪ್ಪನ್ನು ಹೆಚ್ಚಾಕಿದ್ರೆ ಇನ್ನು ಜ್ವರಕ್ಕೆ ಹೋಗ್ತಕ್ಕಂಥ 10% ಹುಳುಗಳು ಸೊಪ್ಪನ್ನು ತಿಂದು ಪೂರ್ಣ ಪ್ರಮಾಣದಲ್ಲಿ ಜ್ವರಕ್ಕೆ ಹೋಗ್ತವೆ. ಯಾವಾಗಲೂ ಸಹ ಜ್ವರಕ್ಕೆ ಹೋಗುವಂಥ ಹುಳುಗಳು ಇದ್ದಾಗ ಸೊಪ್ಪು ಕೊಡ್ತಕ್ಕಂಥದ್ದನ್ನು ಸ್ಟಾಪ್ ಮಾಡಬಾರ್ದು. ಅವು ಪೂರ್ಣ ಪ್ರಮಾಣದಲ್ಲಿ ಜ್ವರಕ್ಕೆ ಹೋಗೋವರೆಗೂ ಸೊಪ್ಪನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಕೆಲವೊಮ್ಮೆ ನಾವು ಸೊಪ್ಪು ಕೊಡೋದನ್ನು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಹುಳುಗಳು ಜ್ವರಕ್ಕೆ ಹೋಗದೆ ಹಾಗೇ ಪೊರೆಯನ್ನು ಕಳತೆ ಓಡಾಡ್ತಕ್ಕಂಥ ಸಾಧ್ಯತೆ ಕೆಲವೊಂದು ಸಾರಿ ಇರುತ್ತೆ. ಅಂಥ ಹುಳುಗಳು ಹಾಲಾಗಿ ಕನ್ವರ್ಟ್ ಆಗಿ ಇಡೀ ಬೆಳೆ ಫೇಲಾಗ್ತಕ್ಕಂಥ ಸಂದರ್ಭ ಇರುತ್ತೆ. ಆದ್ದರಿಂದ ಹುಳುಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಜ್ವರಕ್ಕೆ ಹೋಗೋವರೆಗೂ ಸೊಪ್ಪು ಕೊಡ್ತಕ್ಕಂಥದ್ದು ತುಂಬ ಸೂಕ್ತ. ಇದಿಷ್ಟು ಜ್ವರಕ್ಕೆ ಸೆಟ್ ಮಾಡ್ತಕ್ಕಂಥದ್ದು. ಪೂರ್ಣ ಪ್ರಮಾಣದಲ್ಲಿ ಜ್ವರಕ್ಕೆ ಹೋಗೋವರೆಗೂ ಹುಳುಗಳಿಗೆ ಸೊಪ್ಪನ್ನು ಹೆಚ್ಚಿ ಹಾಕ್ತಕ್ಕಂಥದ್ದು. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.